ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಶ್ರೀರಾಮನವಮಿ ಸಂಭ್ರಮ. ನಗರದ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಅನ್ನಸಂತರ್ಪಣೆ. ಗೋವುಗಳ ರಕ್ಷಣೆಗೆ ಆಗ್ರಹಿಸಿ ಶಿವಸೇನೆ ಯುವ ಸೇನೆಯಿಂದ ಪ್ರತಿಭಟನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪ್ರಗತಿ ಸಭೆ. ಬಾಲ್ಯ ವಿವಾಹ, ಬಾಲಕಾರ್ಮಿಕತೆ ತಡೆಯಲು ಎಲ್ಲರೂ ತೊಡಗಿಸಿಕೊಳ್ಳಿ, ಡಿಸಿ ನಿತೇಶ್. ಮಾನವ ಹಕ್ಕುಗಳ ಆಯೋಗದಿಂದ 32 ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಮತ್ತು ಗುರೂಜಿಯ 41 ದಿನಗಳ ಮಹಾಪವಿತ್ರ ಉಪವಾಸ ವ್ರತ ಸಮಾಪ್ತಿ. ಭಕ್ತರಿಗೆ ಸಂತಸ, ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಜಿಲ್ಲೆಯಾದ್ಯಂತ ರಾಮನವಮಿ ಹಬ್ಬವನ್ನು ಭಕ್ತಿಭಾವದಿಂದ ಹಾಗೂ ಅದ್ಧೂರಿಯಾಗಿ ಆಚರಿಸಲಾಯಿತು. ನಗರ ಸೇರಿದಂತೆ ಗ್ರಾಮೀಣ ಭಾಗಗಳಲ್ಲಿಯೂ ರಾಮ ಭಕ್ತರು ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸುವ ಮೂಲಕ ರಾಮನವಮಿ ಆಚರಣೆ ಮಾಡಲಾಯಿತು. ನಗರದ ರಾಮ ಮಂದಿರದಲ್ಲಿ ಶ್ರೀರಾಮನಿಗೆ ವಿಶೇಷ ಅಲಂಕಾರ ಮಾಡಲಾಗಿದ್ದು, ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ, ಅಭಿಷೇಕ, ಹೋಮ ಹವನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದು ಪುನೀತರಾದರು. ರಾಮ ಮಂದಿರದಲ್ಲಿ ಆಗಮಿಸಿದ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಯಿತು. ವರಸಿದ್ಧಿ ಆಂಜನೇಯ ದೇವಸ್ಥಾನದಲ್ಲಿ ರಾಮನವಮಿ ವೈಭವದಿಂದ ನೆರವೇರಿಸಲಾಯಿತು. ನಗರದ ಕೋದಂಡರಾಮ ದೇವಸ್ಥಾನದಲ್ಲಿ 49ನೇ ವರ್ಷದ ರಾಮನವಮಿ ಮಹೋತ್ಸವವನ್ನು ಆಚರಿಸಲಾಗಿದ್ದು, ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ದೇವಸ್ಥಾನ ಸಮಿತಿಯ ರುದ್ರಪ್ಪ ಅಂಗಡಿ ಮಾತನಾಡಿ, ಯಾವುದೇ ಮತಧರ್ಮದ ಭೇದವಿಲ್ಲದೆ ಸರ್ವಧರ್ಮ ಸಾಮರಸ್ಯದ ಸಂಕೇತವಾಗಿ ಈ ಹಬ್ಬವನ್ನು ಹಲವು ವರ್ಷಗಳಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ ಎಂದು ತಿಳಿಸಿದರು. ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಹೆಚ್ಚಿಸುವಲ್ಲಿ ಇಂತಹ ಹಬ್ಬಗಳ ಪಾತ್ರ ಮಹತ್ವದ್ದು ಎಂದರು. ಈ ಸಂದರ್ಭದಲ್ಲಿ ಮೀನಪ್ಪ ವಕೀಲ್, ಗಂಗಪ್ಪ, ನರಸಣ್ಣ ನಾಯಕ್, ಮಹಾಲಿಂಗಪ್ಪ, ಬಸನಗೌಡ, ವಿನಯ್ ಕುಮಾರ್, ರಘುಕಾಂತ್, ವಿಜಯ್ ಕುಮಾರ್ ಸಜ್ಜನ್, ಶಶಿಕಲಾ ಸೇರಿದಂತೆ ಅನೇಕರಿದ್ದರು. ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ವತಿಯಿಂದ ರಾಮನವಮಿಯನ್ನು ಆಚರಣೆ ಮಾಡಲಾಯಿತು. ಶ್ರೀರಾಮನ ಪೂಜೆಯೊಂದಿಗೆ ಅನ್ನಸಂತರ್ಪಣೆ ನಡೆಸಲಾಯಿತು. ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಅಧ್ಯಕ್ಷ ರವಿಕೃಷ್ಣ, ಉಪಾಧ್ಯಕ್ಷ ಶ್ರೀನಿವಾಸ್, ನಗರಾಧ್ಯಕ್ಷ ಸುನೀಲ್, ರಾಜ್ ಪುರೋಹಿತ್, ಬಜರಂಗ ದಳ ನಗರಾಧ್ಯಕ್ಷ ಸಾಯಿರೆಡ್ಡಿ, ವಿಜಯ್ ಕುಮಾರ್ ಸಜ್ಜನ್, ಡಾಕ್ಟರ್ ನಾಗರಾಜ್ ಬಾಲ್ಕಿ, ಚಂದ್ರಶೇಖರ್, ಇಲ್ಲೂರು ದತ್ತಾತ್ರೇಯ, ಜಂಬಣ್ಣ, ವೀರೇಶ್, ವಿರೂಪಾಕ್ಷಿಗೌಡ, ಶರಣಬಸವ, ಗುರುಸ್ವಾಮಿ ಸೇರಿದಂತೆ ಅನೇಕರಿದ್ದರು. ಶೆಟ್ಟಿಬಾವಿ ವೃತ್ತದ ಬಳಿ ಇರುವ ಶ್ರೀ ಕೋದಂಡರಾಮ ದೇವಸ್ಥಾನದಲ್ಲಿ ರಾಮನವಮಿ ಅಂಗವಾಗಿ ರಥೋತ್ಸವ ನೆರವೇರಿತು. ಮಹಿಳೆಯರು, ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸಿದರು.
ಎಲ್ಲರಿಗೂ. ಇಲ್ಲಿ ನಾವು ರಾಯಚೂರು ನಗರದಲ್ಲಿ ಶ್ರೀರಾಮನಗರ ಕಾಲೋನಿಯಲ್ಲಿ ಇರುವಂಥ ಶ್ರೀ ಕೋದಂಡರಾಮ ದೇವಸ್ಥಾನದಲ್ಲಿ ಇಂದು ಶ್ರೀರಾಮನವಮಿಯನ್ನು ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಇಲ್ಲಿ ಮುಂಚಿತವಾಗಿ ನಾವು ಈ ದಿವಸದಂದು ಮೊಟ್ಟ ಮೊದಲಿಗೆ ಧ್ವಜಾರೋಹಣ ಮಾಡಿ, ಆಮೇಲೆ ಅಭಿಷೇಕ ಮಾಡಿ, ಆಮೇಲೆ ದೇವರನ್ನು ಶುಚಿಗೊಳಿಸಿ ಚೆನ್ನಾಗಿ ಅಲಂಕಾರ ಮಾಡಿ, ಎಲ್ಲ ದ್ರವ್ಯಗಳಿಂದ ಅಲಂಕಾರ ಮಾಡಿ, ತೊಟ್ಟಿಲು ಸೇವೆ ಮಾಡಿ, ಪಲ್ಲಕ್ಕಿ ಸೇವೆ ಮಾಡಿ, ರಥೋತ್ಸವ ಮಾಡಿ, ಆಮೇಲೆ ಇಲ್ಲಿ ಒಂದು ಚಿಕ್ಕ ಭಜನೆ ಮಂಡಳಿ ಇದೆ. ಅದರಿಂದ ಎಲ್ಲ ಶ್ರೀರಾಮ ಅಷ್ಟವಸ್ತೋತ್ರ, ಶ್ರೀರಾಮ ನಾಮಗಳೆಲ್ಲರೂ ಹಾಡಿ ಇವತ್ತು ತುಂಬ ವಿಜೃಂಭಣೆಯಿಂದ ಶ್ರೀರಾಮನಗರ ಕಾಲೋನಿಯ ಸುತ್ತಮುತ್ತಲಿನ ಎಲ್ಲ ಕಾಲೋನಿಗಳು ಜನರು ಭಕ್ತಾದಿಗಳು ಬಂದು ಸೇವೆಯನ್ನು ಸಲ್ಲಿಸಿ ತುಂಬ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಬೆಳಗ್ಗೆ 12 ಗಂಟೆಯಲ್ಲಿ ಶ್ರೀರಾಮನನ್ನು ತೊಟ್ಟಿಲು ಸೇವೆ ಮಾಡಿ ಅವರಿಗೆ ಶ್ರೀರಾಮಚಂದ್ರವೆಂದು ನಾಮಕರಣ ಮಾಡಿದ್ದೇವೆ. ಇಲ್ಲಿ ಈ ದಿನ ಉಚಿತವಾಗಿ ಆರೋಗ್ಯ ಶಿಬಿರ ಏರ್ಪಾಡಾಗಿತ್ತು. ಎಲ್ಲ ಭಕ್ತಾದಿಗಳು ಅದರ ಸದುಪಯೋಗ ಪಡೆದಿದ್ದಾರೆ. ಆಮೇಲೆ ಅನ್ನ ಸಂತರ್ಪಣೆ ಇತ್ತು. ಸಾವಿರಾರು ಜನರು ಬಂದು ಸುತ್ತಮುತ್ತಲಿನ ಎಲ್ಲ ಕಾಲೋನಿ, ನಿಜಲಿಂಗಪ್ಪ ಕಾಲೋನಿ, ಸಾಯಿ ರೋಹನ್ ಕಾಲೋನಿ, ಮಾರುತಿ ಕಾಲೋನಿ, ಕುಲ್ಸುಂಬಿ ಕಾಲೋನಿ, ಹೊಸೂರು, ರಾಂಪೂರು ಎಲ್ಲ ಜನರು ಸುಮಾರು ಒಂದು 2-2.5 ಸಾವಿರ ಜನರು ಎಲ್ಲರೂ ಬಂದು ಅನ್ನ ಸಂತರ್ಪಣೆ, ಅನ್ನ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಅವರೆಲ್ಲರಿಗೂ ನಾವು ಭಾಗಿಯಾಗಿದ್ದೇವೆ. ಸುಮಾರು 40-50 ವರ್ಷಗಳ ಹಿಂದಿನಿಂದ ಈ ಒಂದು ರಾಮನಗರ ಕಾಲೋನಿ, ಪ್ರಶಾಂತ ಕಾಲೋನಿ, ನಿಜಲಿಂಗಪ್ಪ ಕಾಲೋನಿ ಹಾಗೂ ಸಾಯಿ ಕಾಲೋನಿ ಮತ್ತು ಇನ್ನಿತರ ಪ್ರದೇಶಗಳಿಂದ ಜನರನ್ನು ಕೂಡಿಸಿಕೊಂಡು ರಾಮನವಮಿ ಮತ್ತು ಮಹಾಶಿವರಾತ್ರಿಯ ಮತ್ತು ಗಣೇಶ ಚತುರ್ಥಿಯನ್ನು ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಪ್ರತಿ ಸಲದಂತೆ ಈ ವರ್ಷವು ವಿಶೇಷವಾಗಿ ಈ ವರ್ಷ ರಾಮನವಮಿಯನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಬೆಳಗಿನ ಜಾವ ಪೂಜೆಯೊಂದಿಗೆ ಪ್ರಾರಂಭವಾಗಿ 5 ಗಂಟೆ ಪೂಜೆಯೊಂದಿಗೆ ಪ್ರಾರಂಭವಾಗಿ ಅಲ್ಪೋಪಹಾರದ ನಂತರ ವಿಶೇಷ ಪೂಜೆಗಳನ್ನು ರಾಮನಿಗೆ ಮಾಡಲಾಗ್ತದೆ. ತೊಟ್ಟಿಲು ಸೇವೆ, ರಥೋತ್ಸವ ಮುಂತಾದ ಪೂಜೆಗಳನ್ನು ನೆರವೇರಿಸಲಾಗಿತ್ತು. ನಮ್ಮ ಒಂದು ಎಲ್ಲರ ಸಹಾಯದಿಂದ ಮಧ್ಯಾಹ್ನದ ಊಟ ಅಂದರೆ ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಸುಮಾರು 2,000 ಜನ ಭಾಗವಹಿಸುವ ನಿರೀಕ್ಷಣೆ ಇದೆ. ಹೀಗಾಗಿ ಅವರಿಗೆ ಏನು ತೊಂದರೆ ಇಲ್ಲ ಅನ್ನೋಕ್ಕೆ ನಾವು ಭೋಜನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ತಮ್ಮ ಸುತ್ತಮುತ್ತಲಿನ ಪ್ರದೇಶದ ಒಂದು ಜನರಿಗೆ ಆರೋಗ್ಯ ತಪಾಸಣೆ ಮಾಡಬೇಕಂತೇಳಿ ನವೋದಯ ಪೂರ್ಣಿಮಾ ಮತ್ತು ನವೋದಯವರು ಕೇಳಿಕೊಂಡಾಗ ಅವರು ವಿಶೇಷವಾಗಿ ಡಾಕ್ಟರ್ಗಳನ್ನು ಮತ್ತು ಸಿಬ್ಬಂದಿಯನ್ನು ಕಳಿಸಿ ನಮ್ಮ ಕಾಲನಿಯ ಜನಗಳ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಸಾಯಂಕಾಲದ ಟೈಮ್ನಲ್ಲಿ ಒಂದು ಕಲ್ಚರಲ್ ಪ್ರೋಗ್ರಾಮ್ಗಳನ್ನ ಇಟ್ಕೊಂಡಿದ್ದೀವಿ. ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಬಂದಂಥ ಮಕ್ಕಳಿಗೆ ವಿಶೇಷವಾಗಿ ಈ ಒಂದು ನಮ್ಮ ಪ್ರದೇಶದಿಂದ ಬಂದಂಥ ಮಕ್ಕಳಿಗೆ ನಾವು ಬಹುಮಾನ ವಿತರಣೆ ಕೂಡ ಮಾಡ್ತಾಯಿದ್ದೀವಿ. ಹೀಗಾಗಿ ಪ್ರತಿ ವರ್ಷ ವಿಜೃಂಭಣೆಯಿಂದಲೇ ಸಾಗ್ತಾ ಇದೆ. ಇನ್ನೂ ಮುಂದಿನ ವರ್ಷ ಇದಕ್ಕಿಂತಲೂ ವಿಜೃಂಭಣೆಯಿಂದ ಸಾಗ್ತದೆ. ಎಲ್ಲರ ಸಹಕಾರ ಸಹಾಯ ನಮಗೆ ಬೇಕಾಗಿದೆ. ಹೀಗಾಗಿ ಪ್ರತಿಯೊಬ್ಬ ದಾನಿಗಳಿಂದ ಯಾರು ಏನೇನು ದಾನಗಳನ್ನು ಮಾಡ್ತಾರೋ ಆ ದಾನಿಗಳಿಂದ ಎಲ್ಲರೂ ಸೇರಿಸ್ಕೊಂಡು ನಾವು ಒಂದು ಒಳ್ಳೆಯ ವಿಜೃಂಭಣೆಯಿಂದ ನಮ್ಮ ಹಿರಿಯರು ಹೇಳಿದಂಗೆ ಒಳ್ಳೆಯ ವಿಜೃಂಭಣೆಯಿಂದ ನಾವು ನೆರವೇರಿಸಿದ್ದೀವಿ. ಈಗ ಜನರ ಕೋಆಪರೇಷನ್ ಕೂಡ ನಮಗೆ ಭಾಳವಾಗಿದೆ. ಅವನ್ನೆಲ್ಲರನ್ನೂ ನಾವು
ನಗರದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ತಾಪಮಾನ ಹಾಗೂ ಬೀದಿಗಳಲ್ಲಿ ಸಂಚರಿಸುವ ಗೋವುಗಳ ರಕ್ಷಣೆಗೆ ಆಗ್ರಹಿಸಿ ಶಿವಸೇನಾ ಯುವ ಸೇನಾ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಗೋವುಗಳ ರಕ್ಷಣೆಗೆ ಆಗ್ರಹಿಸಿದರು. ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ತಾಪಮಾನವು ಅತಿಯಾಗಿ ಏರಿಕೆಯಾಗಿದ್ದು, ಬಿಸಿಲಿನ ಪರಿಣಾಮವಾಗಿ ಬೀದಿಗಳಲ್ಲಿ ಅಲಿಯುತ್ತಿರುವ ಗೋವುಗಳು ಸನ್ಸ್ಟ್ರೋಕ್ಗೆ ಒಳಗಾಗಿ ಪ್ರಾಣ ಕಳೆದುಕೊಳ್ಳುತ್ತಿರುವುದು ವಿಷಾದನೀಯ. ಜೊತೆಗೆ ರಸ್ತೆ ಮಧ್ಯೆ ಗೋವುಗಳು ಅಲೆಯುವುದರಿಂದ ವಾಹನ ಸಂಚಾರಕ್ಕೆ ಅಡ್ಡಿಯಾಗುತ್ತಿದ್ದು, ಪದೇ ಪದೇ ಅಪಘಾತಗಳು ಸಂಭವಿಸಿ ಸಾರ್ವಜನಿಕರ ಜೀವಕ್ಕೂ ಹಾಗೂ ಗೋವುಗಳ ಪ್ರಾಣಕ್ಕೂ ಅಪಾಯ ಉಂಟಾಗುತ್ತಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು. ಬೀದಿಯಲ್ಲಿ ಅಲಿಯುತ್ತಿರುವ ಗೋವುಗಳನ್ನು ತಕ್ಷಣ ಗುರುತಿಸಿ ಅವುಗಳ ಮಾಲೀಕರಿಗೆ ಹಸ್ತಾಂತರಿಸಬೇಕು. ಮಾಲೀಕರು ಇಲ್ಲದ ಅನಾಥ ಗೋವುಗಳನ್ನು ಸುರಕ್ಷಿತವಾಗಿ ಸರ್ಕಾರಿ ಗೋಶಾಲೆಗಳಿಗೆ ಸ್ಥಳಾಂತರಿಸಬೇಕು. ನಗರದಲ್ಲಿನ ಪ್ರಮುಖ ರಸ್ತೆಗಳಲ್ಲಿ ಗೋವುಗಳಿಂದಾಗುವ ಅಪಘಾತಗಳನ್ನು ತಡೆಯಲು ಶಾಶ್ವತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ತಕ್ಷಣ ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸುವುದಾಗಿ ಶಿವಸೇನಾ ಯುವ ಸೇನಾ ಜಿಲ್ಲಾ ಅಧ್ಯಕ್ಷ ಹರೀಶ್ ಮಡಿವಾಳ್ ಎಚ್ಚರಿಸಿದರು. ಗೋವುಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ಗೋವುಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ರಸ್ತೆಯಲ್ಲಿ ಅಲ್ಲ ಗೋವುಗಳ ಸ್ಥಾನ. ರಸ್ತೆಯಲ್ಲ ಗೋವುಗಳ ಸ್ಥಾನ ನಮ್ಮೆಲ್ಲರ ಹೊಣೆ. ಗೋವುಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. बोलो भारत माता की जय. छत्रपति शिवाजी महाराज की जय. धर्मवीर संभाजी महाराज की जय. बोल भवानी माता की जय. जय भवानी जय शिवाजी जय शिवाजी जय भवानी. बोल भवानी माता की जय. ಇವತ್ತು ರಾಯಚೂರು ನಗರದಲ್ಲಿ ಬಿಸಿಲಿನ ತಾಪಮಾನ ಜಾಸ್ತಿ ಆಗಿದೆ. ಸುಮಾರು ದಿನಗಳಿಂದ ನಮ್ಮ ಕಾರ್ಯಕರ್ತರು ಎಲ್ಲ ಹಿಂದೂಗಳು ಈ ರಸ್ತೆ ಬೀದಿಯಲ್ಲಿ ನಡೆದಾಡುತ್ತಿರುವ ಗೋವುಗಳನ್ನು ನೋಡುತ್ತಾ ಅವುಗಳಿಗೆ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕೆಂದು ತುಂಬಾ ದಿನಗಳಿಂದ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಆದರೆ ಇವತ್ತು ನಗರದಲ್ಲಿ ಈ ಬಿಸಿಲಿನ ತಾಪಮಾನ ಮತ್ತೆ ಬಿಸಿಲಿನ ಹೊಡೆತಕ್ಕೆ ಎಷ್ಟೋ ಗೋವುಗಳು ತಮ್ಮ ಪ್ರಾಣಗಳನ್ನು ಬಿಟ್ಟಿದ್ದಾವೆ. ಅವುಗಳನ್ನು ಕಂಡು ಶಿವಸೇನಾ ಪಕ್ಷದ ಕಾರ್ಯಕರ್ತರು ಹಾಗೂ ಎಲ್ಲ ಗೋಮಾತೆ ಭಕ್ತರು ತುಂಬಾ ಬೇಜಾರು ವ್ಯಕ್ತಪಡಿಸಿದ್ದಾರೆ. ಇದನ್ನು ಸರಿಪಡಿಸಬೇಕೆಂದು ಇಂದು ಶಿವಸೇನೆ ಪಕ್ಷದಿಂದ ಯುವ ಸೇನೆ ವತಿಯಿಂದ ಹಾಗೂ ಎಲ್ಲ ಹಿಂದೂ ಹೋರಾಟಗಾರರು ಇವತ್ತು ಒಕ್ಕೂಟ ಆಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಮನವಿ ಪತ್ರ ಸಲ್ಲಿಸಬೇಕೆಂದು ಇವತ್ತು ಪಾದಯಾತ್ರೆ ಮೂಲಕ ನಾವು ಹೊರಟಿದ್ದೇವೆ. ಉದ್ದೇಶ ಏನು? ನಗರದಲ್ಲಿ ಸುತ್ತಾಡುತ್ತಿರುವ ಬೀದಿಯಲ್ಲಿ ಅಲಿದಾಡುತ್ತಿರುವ ಗೋವುಗಳನ್ನು ರಕ್ಷಣೆ ಮಾಡಬೇಕು. ಅವುಗಳಿಗೆ ಪರ್ಮನೆಂಟ್ ಆಗಿ ಒಂದು ಗೋಶಾಲೆಯನ್ನು ನಿರ್ಮಾಣ ಮಾಡಿಕೊಡಬೇಕು. ಹಾಗೆ ಎಲ್ಲ ಬೀದಿ ಬದಿಯಲ್ಲಿ ಇರುವಂತಹ ಗೋಗಳಿಗೆ ನೀರಿನ ವ್ಯವಸ್ಥೆ ಆಗಬೇಕು. ಮತ್ತು ಈ ರಸ್ತೆಯಲ್ಲಿ ಅಲಿದಾಡುತ್ತಿರುವ ಈ ವಾಹನಗಳಿಂದ ಉಂಟಾಗುವ ಈ ಅಪಘಾತಗಳು ಗೋವುಗಳಿಗೆ ಒಂದೇ ಅಲ್ಲ, ಅಲ್ಲಿನ ಜನಸಾಮಾನ್ಯರಿಗೂ ತೊಂದರೆ ಉಂಟಾಗುತ್ತಿದೆ. ಇದನ್ನು ಒಂದು ಪರಿಹಾರ ಕೊಡಬೇಕೆಂದು ಆಗ್ರಹಿಸಿ ಇವತ್ತು ಶಿವಸೇನೆ ಯುವ ಸೇನೆ ವತಿಯಿಂದ ಹರೀಶ್ ಮಡಿವಾಳ್ ಜಿಲ್ಲಾಧ್ಯಕ್ಷರು ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಪತ್ರ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಇವತ್ತು ಮನವಿ ಪತ್ರ ಸಲ್ಲಿಸಿ ಅದರ ಮೂಲಕ ಇವತ್ತು ಆಗ್ರಹ ವ್ಯಕ್ತಪಡಿಸುತ್ತಿದ್ದೇವೆ. ಈ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸಿಲ್ಲ ಅಂತಂದ್ರೆ ಬರುವಂತ ದಿನಗಳಲ್ಲಿ ಶಿವಸೇನೆ ಯುವ ಸೇನೆ ವತಿಯಿಂದ ಉಗ್ರ ಹೋರಾಟ ರಾಯಚೂರು ನಗರದಲ್ಲಿ ನೆರವೇರುವುದು ಎಂದು ನಾವು ಈ ಮೂಲಕ ತಿಳಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಸೇರಿದಂತೆ ಅನೇಕರು ಭಾಗವಹಿಸಿದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ.
ರಾಯಚೂರು ಜಿಲ್ಲೆಯ ಜನತೆ ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬಾಲ್ಯ ವಿವಾಹ ತಡೆಗಟ್ಟುವುದು ಇಲಾಖೆಯ ಅಧಿಕಾರಿಗಳದ್ದೇ ಜವಾಬ್ದಾರಿಯಾಗಿರುತ್ತದೆ. ಬಾಲ್ಯ ವಿವಾಹವು ಅನಿಷ್ಟ ಪದ್ಧತಿಯಾಗಿದ್ದು, ಈ ಬಗ್ಗೆ ಜನರಲ್ಲಿ ಜಾಗೃತಿಯ ಕೊರತೆ ಇದ್ದು, ಜಾಗೃತಿ ಮೂಡಿಸಲು ಮತ್ತು ತಡೆಗಟ್ಟಲು ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಕೆ. ನಿತೀಶ್ ಹೇಳಿದರು. ಅವರು ಇಂದು ನಗರದ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಬಾಲ್ಯ ವಿವಾಹ ತಡೆಗಟ್ಟುವಲ್ಲಿ ಇಲಾಖೆ ಅಧಿಕಾರಿಗಳ ಸಮನ್ವಯತೆ ಕೊರತೆ ಇದ್ದು, ಅಧಿಕಾರಿಗಳು ಬಾಲ್ಯ ವಿವಾಹವಾಗುತ್ತಿರುವ ಬಗ್ಗೆ ಮಾಹಿತಿ ಬಂದಲ್ಲಿ ಕೂಡಲೇ ಸ್ಥಳಕ್ಕೆ ತೆರಳಿ ಬಾಲ್ಯ ವಿವಾಹವನ್ನು ನಿಲ್ಲಿಸುವ ಮತ್ತು ಬಾಲ್ಯ ವಿವಾಹ ತಡೆ ಕಾಯ್ದೆಯಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದರು. ಮುಂದಿನ ವಾರದೊಳಗೆ ಜಿಲ್ಲೆಯಲ್ಲಿ ದಾಖಲಾದ ಫೋಕ್ಸೋ ಪ್ರಕರಣಗಳ ಬಗ್ಗೆ ತಾಲೂಕುವಾರು ಮಾಹಿತಿಯನ್ನು ನೀಡಬೇಕು. ಎಷ್ಟು ಪ್ರಕರಣಗಳು ದಾಖಲಾಗಿವೆ ಮತ್ತು ಪ್ರಕರಣಗಳ ಅಡಿ ಯಾವ ಕ್ರಮವಾಗಿದೆ ಎಂಬುದರ ಕುರಿತು ವರದಿ ಸಲ್ಲಿಸಬೇಕು. ಬಾಲ್ಯ ವಿವಾಹವನ್ನು ತಡೆಗಟ್ಟುವ ಜವಾಬ್ದಾರಿ ಅಧಿಕಾರಿಗಳದ್ದೇ ಆಗಿರುತ್ತದೆ. ವ್ಯಕ್ತಿಗಳು ತಡೆಯಲು ಹೋದರೆ ಅದು ವೈಯಕ್ತಿಕ ವಿಚಾರಗಳಾಗುತ್ತವೆ. ಆದ್ದರಿಂದ ಇಲಾಖೆಯಿಂದ ಕೈಗೊಳ್ಳಬೇಕಾದ ಕ್ರಮಗಳನ್ನು ವಹಿಸಬೇಕು ಎಂದು ತಿಳಿಸಿದರು. ಆರೋಗ್ಯ ಇಲಾಖೆಯಿಂದಲೂ ತಿಂಗಳವಾರು ಬಾಲ ಗರ್ಭಿಣಿಯರ ಕುರಿತು ದತ್ತಾಂಶಗಳನ್ನು ನಿರಂತರವಾಗಿ ಪಡೆದುಕೊಳ್ಳಬೇಕು ಮತ್ತು ಈ ದತ್ತಾಂಶಗಳನ್ನು ಜಿಲ್ಲಾಡಳಿತ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಒದಗಿಸಬೇಕು. ಇದರಿಂದ ಜಾಗೃತಿ ಮೂಡಿಸಲು ಹಾಗೂ ಬಾಲ್ಯ ವಿವಾಹಗಳು ಎಲ್ಲಿ ಹೆಚ್ಚಾಗುತ್ತವೆ ಎಂಬುದರ ಬಗ್ಗೆ ಮಾಹಿತಿ ಸಿಗುತ್ತದೆ ಎಂದರು. ಬಾಲ್ಯ ವಿವಾಹ ಕುರಿತು ಕೇವಲ ಶಾಲೆಗಳಲ್ಲಿ ಜಾಗೃತಿ ಮೂಡಿಸುವುದಲ್ಲ, ಸಾರ್ವಜನಿಕರಲ್ಲಿಯೂ ಇದರ ಬಗ್ಗೆ ಅರಿವು ಮೂಡಿಸಬೇಕು. ಬಾಲ್ಯ ವಿವಾಹ ದೊಡ್ಡ ಅಪರಾಧವೆಂದು ಜನರಿಗೆ ಮನವರಿಕೆ ಮಾಡಲು ಅಧಿಕಾರಿಗಳು ಜಾಗೃತಿ ಮೂಡಿಸಬೇಕೆಂದರು. ಇದಕ್ಕೂ ಮೊದಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ನವೀನ್ ಕುಮಾರ್ ಮಾತನಾಡಿ, ಪೋಷಣಾ ಅಭಿಯಾನ ಯೋಜನೆಯಡಿ ಪ್ರತಿ ಅಂಗನವಾಡಿ ಕೇಂದ್ರದಲ್ಲಿ 1ನೇ ಮತ್ತು 3ನೇ ಶುಕ್ರವಾರದಂದು ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಸಮುದಾಯ ಆಧಾರಿತ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈ ಚಟುವಟಿಕೆಗಳಲ್ಲಿ ಕುಟುಂಬ, ಸಮುದಾಯ ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ಭಾಗವಹಿಸುವಂತೆ
ಪ್ರೇರೇಪಿಸಲಾಗುತ್ತದೆ ಎಂದರು. ಸಮುದಾಯ ಆಧಾರಿತ ಚಟುವಟಿಕೆಗಳಲ್ಲಿ ಗರ್ಭಿಣಿಯರಿಗೆ 1, 2 ಹಾಗೂ 3ನೇ ತಿಂಗಳಲ್ಲಿ ಸೀಮಂತ ಕಾರ್ಯಕ್ರಮ, ಅನ್ನಪ್ರಾಸನ ದಿವಸ, ಸುಪೋಷಣಾ ದಿವಸ, ಶಾಲಾ ಪೂರ್ವ ಶಿಕ್ಷಣಕ್ಕೆ ಅಂಗನವಾಡಿಗೆ ದಾಖಲಿಸುವ ದಿನಾಚರಣೆ, ಸಾರ್ವಜನಿಕರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕಾಯಿಲೆಗಳನ್ನು ಕಡಿಮೆಗೊಳಿಸುವಿಕೆ ಮತ್ತು ಸುಧಾರಿಸುವ ಕುರಿತು ಅರಿವು ಮೂಡಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಜಿಲ್ಲೆಯಲ್ಲಿ ಈಗಾಗಲೇ 78 ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ 269 ಸಹಾಯಕಿಯರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಆಕ್ಷೇಪಣೆಗಳಿಗೆ ಆಹ್ವಾನಿಸಲಾಗುತ್ತದೆ. ನಂತರ ನಿಯಮಾನುಸಾರ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ ಸೇರಿದಂತೆ ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ವಿವಿಧ ಪತ್ರಿಕೆಗಳು ಪ್ರಕಟಿಸಿದ ಕುಂದುಕೊರತೆಗಳ ವಿಶೇಷ ವರದಿಗಳನ್ನು ದಾಖಲೆಯಾಗಿರಿಸಿಕೊಂಡು ಸಾರ್ವಜನಿಕ ಹಿತಾಸಕ್ತಿಯಿಂದ ಒಟ್ಟು 32 ಸುಮಟು ಕೇಸುಗಳನ್ನು ದಾಖಲಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಟಿ ಶ್ಯಾಮ್ ಭಟ್ ಅವರು ತಿಳಿಸಿದರು. ಮಾರ್ಚ್ 25ರಿಂದ ಹಾಗೂ ಪ್ರವಾಸದಲ್ಲಿರುವ ಅವರು ಮಾರ್ಚ್ 26ರಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ಹಾಗೂ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ ಬಳಿಕ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಮಾರ್ಚ್ 26ರಂದು ನಡೆದ ವಿಚಾರಣೆಯಲ್ಲಿ 32 ಸುಮಟು ಕೇಸುಗಳು ಹಾಗೂ ಬೇರೆಡೆಯಿಂದ ಆಯೋಗದಲ್ಲಿ ದಾಖಲಾದ 27 ದೂರುಗಳು ಸೇರಿದಂತೆ ಒಟ್ಟು 59 ಪ್ರಕರಣಗಳ ಬಗ್ಗೆ ವಿಚಾರಣೆ ನಡೆಸಿದ್ದೇವೆ. ಹಲವು ಪ್ರಕರಣಗಳ ಬಗ್ಗೆ ಅಧಿಕಾರಿಗಳಿಂದ ವರದಿ ಕೇಳಿದ್ದೇವೆ ಎಂದು ತಿಳಿಸಿದರು. ಮಾರ್ಚ್ 25ರಂದು ರಾಯಚೂರು ಸಿಟಿಯ ವಿವಿಧೆಡೆ ಭೇಟಿ ನೀಡಿದ್ದೇವೆ. ಆಸ್ಪತ್ರೆಗಳ ಸ್ಥಿತಿಯನ್ನು ಖುದ್ದು ಅವಲೋಕಿಸಿದ್ದೇವೆ. ಪೊಲೀಸ್ ಠಾಣೆಗಳಲ್ಲಿನ ಕ್ರೈಮ್ ಪ್ರಕರಣಗಳ ವಿವರ ಪಡೆದಿದ್ದೇವೆ. ಈ ಬಗ್ಗೆ ಸಭೆಯಲ್ಲಿ ಅಧಿಕಾರಿಗಳಿಂದ ವಿವರಣೆ ಕೇಳಿದ್ದೇವೆ ಎಂದು ತಿಳಿಸಿದರು. ಮಾನವ ಹಕ್ಕುಗಳ ಆಯೋಗದಲ್ಲಿ 2022ರಿಂದ 8,000 ಕೇಸುಗಳಿದ್ದು, ಇವುಗಳ ವಿಚಾರಣೆ ನಡೆಸಿ ಬಹುತೇಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದೇವೆ. ಇನ್ನು 3,600 ಪ್ರಕರಣಗಳು ಬಾಕಿವೆ. ಆಯೋಗದಲ್ಲಿ ಪ್ರತಿ ತಿಂಗಳು ಅಂದಾಜು 600ರಷ್ಟು ಮಾನವ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಿಸಿದ ಕೇಸುಗಳು ದಾಖಲಾಗುತ್ತವೆ. ಒಂದು ದೂರನ್ನು ವಿಲೆ ಮಾಡಲು ಕನಿಷ್ಠ 5-6 ತಿಂಗಳು ಸಮಯ ಹಿಡಿಯುತ್ತದೆ. ಆದಾಗ್ಯೂ ದೂರುಗಳ ವಿಲೆ ಪ್ರಕ್ರಿಯೆಯನ್ನು ಚುರುಕುಗೊಳಿಸಿದ್ದೇವೆ ಎಂದು ಅವರು ತಿಳಿಸಿದರು. ಆಯೋಗದ ನ್ಯಾಯಿಕ ಸದಸ್ಯ SK ಒಂಟಿಗೋಡಿ ಉಪಸ್ಥಿತರಿದ್ದರು. ರಾಯಚೂರು ನಗರದ ಸಾರ್ವಜನಿಕ ಗ್ರಂಥಾಲಯದ ಹತ್ತಿರವಿರುವ ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕರು ಹಾಗೂ ಧರ್ಮಾಧಿಕಾರಿಗಳಾದ ಸಾಯಿ ಕಿರಣ್ ಆದೋನಿ ಗುರೂಜಿಯವರು 41 ದಿನಗಳ ಮಹಾಪವಿತ್ರ ಉಪವಾಸ ವ್ರತ ಕೈಗೊಂಡಿದ್ದು 26/3/2026ರಂದು ಸಮಾಪ್ತಿಯಾಗಿದೆ. ಈ ಕಾರ್ಯಕ್ರಮ ಹಾಗೂ ಶ್ರೀರಾಮನವಮಿಯ ಪ್ರಯುಕ್ತ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ದಂಡಪ್ಪ ಬಿರಾದರ್ ಮಾತನಾಡಿ, ಮಹಾಶಿವರಾತ್ರಿಯ ಪವಿತ್ರ ಸಂದರ್ಭದಲ್ಲಿ ಸಾಯಿ ಕಿರಣ್ ಆದೋನಿ ಗುರೂಜಿಯವರು ಸಮಸ್ತ ಸಾಯಿ ಭಕ್ತರ ಕಲ್ಯಾಣ, ಆರೋಗ್ಯ, ಶಾಂತಿ ಮತ್ತು ಮನೋ ಅಭಿಲಾಷೆಗಳ ಪರಿಪೂರ್ಣತೆಗಾಗಿ 41 ದಿನಗಳ ಮಹಾಪವಿತ್ರ ಉಪವಾಸ ವ್ರತವನ್ನು ಆಚರಿಸುವ ದಿವ್ಯ ಸಂಕಲ್ಪವನ್ನು ಅವರು ಮಾಡಿ ಅದನ್ನು ಸ್ವೀಕರಿಸಿದ್ದು, ಈ ಅವಧಿಯಲ್ಲಿ ಅವರು ಸಂಪೂರ್ಣ ಅನ್ನ ತ್ಯಾಗ ಮಾಡಿ ಹಣ್ಣಿನ ರಸ ಹಾಗೂ ಹಾಲಿನೊಂದಿಗೆ ನಿಯಮಬದ್ಧ ಉಪವಾಸದಲ್ಲಿ ಇದ್ದು ಪ್ರತಿದಿನ ಬಾಬರ ಧ್ಯಾನ, ಭಜನೆ ಮತ್ತು ಸಾಯಿ ನಾಮ ಜಪ ಮಾಡುತ್ತಾ ತಮ್ಮ ಕಾರ್ಯವನ್ನು ಮಾಡಿದ್ದಾರೆ. ಅದು ಇಂದಿಗೆ ಮುಕ್ತಾಯವಾಗಿತ್ತು. ಈ ಕಾರ್ಯಕ್ರಮ ನಿಮಿತ್ತ ಬೆಳಗ್ಗೆಯಿಂದ ಸಂಜೆವರೆಗೆ ವಿವಿಧ ಕಾರ್ಯಕ್ರಮಗಳ ಯೋಜನೆಯನ್ನು ಮಾಡಲಾಗಿದೆ. ಧನ್ವಂತರಿ ಹೋಮ, ವಿಶೇಷ ಮಂಗಳಾರತಿ, ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮಗಳು ಆಯೋಜನೆ ಮಾಡಿದ್ದು, ಈ ಎಲ್ಲ ಕಾರ್ಯಕ್ರಮಗಳು ಸದ್ಭಕ್ತರು ಇಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಬಹಳ ಸಂತೋಷದ ವಿಷಯ ಎಂದು ಹೇಳಿದರು. ಅತ್ಯಂತ ಅರ್ಥಗರ್ಭಿತವಾಗಿರುವಂತಹ ಅನ್ನವನ್ನು ಸಂಪೂರ್ಣವನ್ನ ತ್ಯಾಗ ಮಾಡಿ ವಿಶೇಷವಾಗಿ ಇವತ್ತು ಎಲ್ಲ ಪ್ರಾರಂಭ ಮಾಡಿ
ಶುಭ ದಿನ, ಒಳ್ಳೆಯ ದಿನದಿಂದ ತಮ್ಮ ಉಪವಾಸವನ್ನ ಪ್ರಾರಂಭ ಮಾಡಿ ಮತ್ತೆ ಇವತ್ತ ಶ್ರೀರಾಮ ನವಮಿಯ ಜಯಂತಿ ಇಡೀ ಭಾರತದ ಆದರ್ಶ ಪುರುಷನಿಂದ ಕರೆಯಲ್ಪಡುವಂತ ಶ್ರೀರಾಮ ನವಮಿಯ ದಿನದಿಂದ ಅವರ ಉಪವಾಸ ಸಮಾಪ್ತಿಯಾಗಿದೆ. ಸುಮಾರು 41 ದಿನಗಳ ಸಾಯಿ ಮಂದಿರದ ಭಕ್ತರಿಗಾಗಿ, ಸಾಯಿ ಮಂದಿರದ ಜನರಿಗಾಗಿ, ಸಾಯಿ ಮಂದಿರದ ಸಕಲ ಭಕ್ತರಿಗಾಗಿ, ಅವರ ಒಳಿತಿಗಾಗಿ, ಅವರ ಆರೋಗ್ಯಕ್ಕಾಗಿ, ಅವರ ಉನ್ನತಿಗಾಗಿ, ಅವರ ಪ್ರಗತಿಗಾಗಿ 41 ದಿನಗಳ ಉಪವಾಸ ಮಾಡುವುದರ ಮೂಲಕ ಅವರ ಸದ್ಭಕ್ತರಿಗೆ ಸದಾ ಶ್ರೇಯಸ್ಸನ್ನು ಬಯಸುವಂತ ಮುಂದೆ ಸಾಯಿಕೊಂಡು ಹೋಗುವಂತ ಆದರ್ಶ ಪುರುಷನಾಗಿರುವಂತ ಶ್ರೀರಾಮನ ಜಯಂತಿ ಅಂಗವಾಗಿರುವಂತ ಸಮಾಪ್ತಿಗೊಳ್ತಾ ಇದೆ. ಬೆಳಗ್ಗೆ ಪ್ರಾರಂಭವಾಗಿದೆ ಅವರ ಕಾರ್ಯಕ್ರಮ. ಒಂದು ಪಂಚಾಮೃತ, ಇನ್ನೊಂದು ವಿಶೇಷವಾಗಿ ನಮ್ಮ ಆಯುಷ್ಗೆ ಸಂಬಂಧಪಟ್ಟಿರುವಂತಹ ಹೋಮ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಜೊತೆಗೆ ಮಂಗಳಾರತಿ, ಇವತ್ತ ವಿಶಿಷ್ಟ ರೀತಿಯ ಭೋಜನದ ವ್ಯವಸ್ಥೆಯನ್ನ ಮಾಡಿ ಎಲ್ಲರಿಗೂ ಪ್ರೀತಿಯ ಪ್ರಸಾದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದಾದ ನಂತರ ಎಲ್ಲ ರೈತರಿನ ಖ್ಯಾತ ಕಲಾವಿದರಿಂದ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಸದಾ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಅವರ ವಿಶೇಷ. ಪೂರ್ಣಿಮಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಮುಖ್ಯಸ್ಥರಾದ ಕೇಶವ ರೆಡ್ಡಿ ಮಾತನಾಡಿ, ಸಾಯಿ ಕಿರಣ್ ಆಧೋನಿ ಗುರೂಜಿಯವರು ಪ್ರತಿ ಗುರುವಾರ ಒಳ್ಳೆಯ ಕಾರ್ಯಕ್ರಮಗಳನ್ನು ತಮ್ಮ ಈ ಮಂದಿರದಲ್ಲಿ ಆಯೋಜನೆ ಮಾಡುತ್ತಾರೆ. ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡುತ್ತಿರುವುದು ಸಂತೋಷದ ವಿಷಯ. ಈ ಮಂದಿರದಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ. ಪ್ರತಿ ವರ್ಷ ಸದ್ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಲಿದೆ. ಇದು ಒಳ್ಳೆಯ ಬೆಳವಣಿಗೆ. ಅವರು 41 ದಿನಗಳ ಉಪವಾಸವನ್ನು ಮಾಡಿ ಮಂದಿರದ ಸದ್ಭಕ್ತರ ಭಕ್ತಿಗೆ ಪಾತ್ರರಾಗಿದ್ದಾರೆ ಎಂದು ತಿಳಿಸಿದರು. ಇವತ್ತು ಗುರುಜಿಗಳು ತಮಗಾಗೆಲ್ಲ ರಾಯಚೂರಿನ ಜನಗಳಿಗಾಗಿ ತ್ಯಾಗ ಮಾಡಿದ್ದಾರೆ ಅಂತಂದ್ರೆ 41 ದಿವಸ ಉಪವಾಸದಷ್ಟು ಈಜಿ ಇದೆ ಅಲ್ಲ. ಯಾಕಂದ್ರೆ ಶಿವರಾತ್ರಿ ಒಂದು ದಿನ ಉಪವಾಸ ಪ್ರಕಾರ ಬೆಳಗ್ಗೆ ಸಾಯಂಕಾಲ ಅವು ಇವತ್ತು ಇರ್ತಾರೆ. ಇವತ್ತು 41 ದಿನ ತ್ಯಾಗ ಮಾಡಿದಂತಂದ್ರೆ ಇವತ್ತು ಮಠದಲ್ಲಿ ಏನೋ ಸತ್ಯತೆ. ಈಗ ಮೊನ್ನೆ ಗುರುವಾರ ಬಂದಾಗ ಮೊನ್ನೆ ಶನಿವಾರ ಬರ್ತೀನಿ ನಾನು. ಪ್ರತಿ ಶನಿವಾರನೂ ಸಾಯಿಬಾಬಾ ಗುಡಿ ಬರ್ತೀನಿ ನಾನು. ಮೊನ್ನೆ ಗುಡಿ ಬಂದಾಗ ಅಂದರೆ ಬಾಬಾ ನಾವು ಒಂದಿನ ಇರೋಕ್ಕಾಗಲ್ಲ, 41 ದಿನದಲ್ಲಿ ನಿಮ್ಮ ಹತ್ರ ಏನು ಶಕ್ತಿ ಐತೆ ಅಂತ. 2 ದಿನ ಊಟ ಮಾಡಿದ್ರೆ ನಿಂತ್ಕೊಳಕ್ಕಾಗಲ್ಲ. ಇವತ್ತು 41 ದಿನ ಮಾಡಿ ಸೇವೆ ಮಾಡ್ತಾರಂದ್ರೆ ಇವತ್ತು ಶಕ್ತಿ ಸಾಯಿಬಾಬಾರ ಗುಡಿಯಲ್ಲೇ ಐತೆ ಅಂತೇಳಿ 41 ಉಪವಾಸ ಇದ್ದು ಇವತ್ತು ಸಾವಿರಾರು ಜನಕ್ಕೆ ಊಟ ಮಾಡಿಸ್ತಾರಂದ್ರೆ ಹಿಂದಿನ ಭಕ್ತಿ ಎಲ್ಲಿ ಐತೆ, ಅದೆಲ್ಲಿನ ಭಕ್ತಿ ಇದ್ರೆ ರಾಯಚೂರಲ್ಲಿ ಸಾಯಿಬಾಬಾ ಗುಡಿಯಲ್ಲಿ ಅಂತ ಹೇಳ್ಬೋದು. ಈಗ ಅನ್ನದಾನ ಮಹಾದಾನ ಕರಳಬಾಳ ಜಗದ್ಗುರು, ತುಮಕೂರು ಜಗದ್ಗುರು, ಎಲ್ಲೆಲ್ಲೂ ನಡೀತಿದೆ ಈ ಅನ್ನದಾನ. ಅಂಥದ್ದು ಇವತ್ತು ರಾಯಚೂರಲ್ಲಿ ಸಾಯಿಬಾಬಾ ಗುಡಿಯಲ್ಲಿ ನಡೀತಿದೆ. ಈಗ ನಾನು ಕೂಡ ಊಟಕ್ಕೆ ಬಡಿಸ್ಕೊಂಡೆ. ಊಟಕ್ಕೆ ಬಡಿಸುವಾಗ ಅದರ ಅರ್ಥ ಬೇರೆ ಇರ್ತದೆ. ಅದರ ಸ್ಮೆಲ್ಲು, ಅದರ ಪ್ರಸಾದ, ಯಾವಾಗ ಪ್ರಸಾದ ಮಾಡಿ ಅನಿಸುತ್ತೆ. ಜಿಲ್ಲಾ ಕಾರಾಗೃಹ ಅಧೀಕ್ಷಕರಾದ ಶ್ರೀಮತಿ ಅನಿತಾ ಮಾತನಾಡಿ, ಪವಿತ್ರ ದಿನದ ಶಿವರಾತ್ರಿ ಎಂದು ಗುರೂಜಿಯವರು ಉಪವಾಸವನ್ನು ಕೈಗೊಂಡಿದ್ದು, ಶ್ರೀರಾಮನವಮಿಯ ಶುಭ ದಿನದಂದು ಅವರು ಉಪವಾಸ ಮುಕ್ತಾಯಗೊಳಿಸಿರುವುದು ಸಂತೋಷದ ವಿಷಯ. ಇದು ಒಂದು ಮಂದಿರದಲ್ಲಿ ವಿಶೇಷವಾದ ಕಾರ್ಯಕ್ರಮ ಮತ್ತು ಮಂದಿರದ ಭಕ್ತರಿಗೆ, ಸಾರ್ವಜನಿಕರಿಗೆ ಮಹಾಪ್ರಸಾದವನ್ನು ವ್ಯವಸ್ಥೆ ಮಾಡುತ್ತಿರುವುದು ಬಹಳ ಸಂತೋಷವಾಗಿದೆ. ಪ್ರತಿ ಗುರುವಾರ ವಿಶಿಷ್ಟವಾದ ರೀತಿಯಲ್ಲಿ ಕಾರ್ಯಕ್ರಮ ಮಾಡುತ್ತಿರುವುದು ಮಂದಿರದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವಾಗಿದೆ ಎಂದು ಹೇಳಿದರು. ಶ್ರೀ ಸಾಯಿರಾಮ್ ಅವರ ಆಶೀರ್ವಾದ ಇದೆ ಹಾಗೂ ನಮ್ಮೆಲ್ಲರ ಅಭಿನಂದನೆಗಳು ಗುರುಗಳೇ. ತಮ್ಮ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೀತೀವಿ ಹಾಗೂ ಎಲ್ಲ ಜನತೆಗೂ ತಮ್ಮ ಆಶೀರ್ವಾದದಿಂದ, ಸಾಯಿರಾಮ್ ಅವರ ಕೃಪಾ ಆಶೀರ್ವಾದದಿಂದ ಎಲ್ಲ ರಾಯಚೂರಿನ ಜನತೆ ಸಂತೋಷವಾಗಿರಲಿ, ಆನಂದವಾಗಿರಲಿ ಅಂತ ಕೇಳ್ಕೊಳ್ತೀವಿ. ಹಾಗೆ ನಾನು ಕಾರಾಗೃಹ ಇಲಾಖೆಯವರು ರಾಯಚೂರಿಗೆ ಬಂದಾಗಿನಿಂದ 2 ವರ್ಷದಿಂದ ಕಂಟಿನ್ಯೂ ಆಗಿ ನಾನು ದೇವಸ್ಥಾನಕ್ಕೆ ಬರ್ತಾನೆ ಇದ್ದೀನಿ. ಸರಿ, ಅದಕ್ಕೆ ಏನೋ ಒಂದು ಅಭೂತ ಶಕ್ತಿ ಇದೆ. ಇಲ್ಲಿ ಬಂದಾಗ ನೆಮ್ಮದಿ, ಸಹನೆ ನಮಗೆ ಕಾಣ್ತೀವಿ ಹಾಗೂ ನಾವು ಅಂದ್ಕೊಂಡಿದ್ದು ಎಷ್ಟೊಂದು ಆಸೆಗಳು ಈಡೇರಿದ್ದಾವೆ, ಹಾಗೆ ಮುಂದೆನೂ ಈಡೇರ್ತವೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿಬಿಟ್ಟು ಸಾಯಿರಾಮನ ಆಶೀರ್ವಾದ ಎಲ್ರಿಗೂ ಇರಲಿ. ಎಲ್ಲರೂ ಈ ಸಾಯಿರಾಮನ ಕೃಪೆಗೆ ಪುನೀತರಾಗಬೇಕು ಆಶೀರ್ವಾದದಿಂದ ಅಂತ ಕೇಳ್ಕೊಳ್ಳುತ್ತಾ, ಪ್ರತಿ ಗುರುವಾರ ಅವರು ಅನ್ನಪ್ರಸಾದ ಮಾಡ್ತಾರೆ.
ಎಲ್ಲೋ ಸ್ವಲ್ಪ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ನಾನು ಬಂದಾಗ ನೋಡಾಯ್ತು ಎಷ್ಟು ಸಾವಿರಾರು ಜನ ಇಲ್ಲಿ ಬಂದು ಅನ್ನ ಪ್ರಸಾದನ ತಗೊಂಡು ಪುನೀತರಾಗ್ತಾರೆ. ಇದೇ ತರ ದೇವಸ್ಥಾನ ಇನ್ನೂ ಬೆಳೀತಾ ಇರಲಿ, ನಮ್ಮೆಲ್ಲರ ಸಹಕಾರ. ದೇವಸ್ಗೂರಿನ ನಂದಿ ಪ್ರಕಾಶ್ ಅವರು ಮಾತನಾಡಿ, ಸಾಯಿ ಕಿರಣ್ ಆದೋನಿ ಗುರೂಜಿಯವರ ಹಲವಾರು ಕಲಾವಿದರಿಗೆ ಆಶ್ರಯದಾತರು. ಪ್ರತಿ ಗುರುವಾರ ವಿಶಿಷ್ಟವಾದ ಜಯಂತಿಗಳನ್ನು ಮತ್ತು ಕಲಾವಿದರು ಮಾಡಿದ ಕಿರು ಚಲನಚಿತ್ರಗಳನ್ನು ಬಿಡುಗಡೆ ಮಾಡಿ ಅವರಿಗೆ ಪ್ರೋತ್ಸಾಹ ನೀಡುವಂತೆ ಕೆಲಸವನ್ನು ಮಾಡುತ್ತಿದ್ದಾರೆ. ಅವರು ಕಲೆಯ ಆರಾಧಕರು ಆಗಿದ್ದಾರೆ ಎಂದು ಹೇಳಿದರು. ಓಂ ಸಾಯಿ ಮಂದಿರದ ಸಂಸ್ಥಾಪಕರು ಹಾಗೂ ಧರ್ಮಾಧಿಕಾರಿಗಳಾದ ಸಾಯಿ ಕಿರಣ್ ಆದೋನಿ ಗುರೂಜಿ ಮಾತನಾಡಿ, ನಾನು ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಪ್ರೇರಣೆ ಆಯಿತು. ಉಪವಾಸ ಮಾಡೋಣ, ಆದ್ದರಿಂದ ನನ್ನ ದೇಹಕ್ಕೆ ದಣಿಸೋಣ ಎನ್ನುವ ವಿಚಾರವನ್ನು ಇಟ್ಟುಕೊಂಡು ಮಾಡಿದೆನು. ಬಾಬನ ಕೃಪೆಯಿಂದ ನನ್ನ ಮಂದಿರದ ಸಕಲ ಭಕ್ತರಿಂದ ನನಗೆ ಯಾವುದೇ ರೀತಿಯ ತೊಂದರೆಯಾಗದೆ ಬಹಳ ಆನಂದ ಮತ್ತು ಸಂತೋಷದಿಂದ ಇವತ್ತು ಉಪವಾಸವನ್ನು ವ್ರತವನ್ನು ಅಂತಿಮಗೊಳಿಸುವ ಸಂದರ್ಭದಲ್ಲಿ ಶ್ರೀರಾಮನವಮಿಯ ಜಯಂತಿಯ ಸಂದರ್ಭದಲ್ಲಿ ನಿಮ್ಮೆಲ್ಲರ ಇಚ್ಛೆ ಶ್ರೇಯಸ್ಸು ಸದ್ಭಕ್ತರ ಒಳಿತಿಗಾಗಿ ಮಾಡಿದ ನನ್ನ ಮಹಾ ಪವಿತ್ರ ಉಪವಾಸ ವ್ರತವು ನಿಮ್ಮೆಲ್ಲರ ಪ್ರೇರಣೆಯಿಂದ ಯಶಸ್ವಿಯಾಗಿದೆ ಎಂದು ಹೇಳಿದರು. ದೇವಸ್ಥಾನಕ್ಕೆ ಹೋಗಿದ್ದಿಲ್ಲ ಅಂತ ಒಬ್ಬ ವ್ಯಕ್ತಿ ನಾನು ಅಂಥವನ್ನ ಒಂದು ದೇವಸ್ಥಾನ ಕಟ್ಟಿಸಿ ಉಪವಾಸ ಮಾಡೋದು, ಇಂಥವೆಲ್ಲ ಅನುಷ್ಠಾನ ಮಾಡೋದು ಅಂದರೆ ತುಂಬಿ ಕೃಪೆ. ಅದು ಇದನ್ನೋದಕ್ಕೆ ಸಾಕ್ಷಾತ್ ನಿದರ್ಶನ ನಾನು ತೋರಿಸಿದ್ರೆ ಆಯ್ತು, ಬಾಬಾ ಇದನ್ನ ನನಗೆ ಗೊತ್ತಾಯಿತು. ಯಾಕೆಂದ್ರೆ ನನ್ನ ಜೀವನನೇ ಬೇರೆ, ಇದಕ್ಕೆ ಮುಂಚೆ ಜೀವನ. ಹಾಗಾಗಿ 41 ದಿನ ನಾನು ಮಾಡ್ತೇನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಈಗ ಮುಗಿಯುತ್ತೆ, ನಾಳೆಗೆ ಸಂಪೂರ್ಣಗೊಳ್ಳುತ್ತೆ. ಇವತ್ತು ಉಪವಾಸನೆ ಇದ್ದೀನಿ. ನನಗೆ ಇನ್ನೂ 108 ದಿವಸ ಮಾಡಬೇಕು ಅನ್ನೋದು ಒಂದು ಮನಸ್ಸಿನಲ್ಲಿದೆ. ಮನೆಯಲ್ಲಿ ಎಲ್ಲರೂ ಬೇಡ, ನಮ್ಮ ಸ್ನೇಹಿತರು ಬೇಡ ಅಂತಿದ್ದಾರೆ, ನಾವು ಸ್ವಲ್ಪ ಮೆಡಿಕಲ್ ಚೆಕಪ್ ಮಾಡಿಸ್ಕೊಂಡು ಏನಾದರೂ ನೋಡೋಣ ಏನೋ. ಯಾಕಂದರೆ 8 kg ಇರಲಿಲ್ಲ, 85 ಇತ್ತು, 78ಕ್ಕೆ ಬಂದಿದೆ. ಏನಾದರೂ ತೊಂದರೆ ಆಗ್ಬೋದು ಬೇಡ ಅಂತೇಳಿ ಬಾಬಾ ಇದ್ದಾನೆ ಎಲ್ಲ ನಮ್ಮಿದೆ ಅಂತೇಳಿ ಒಂದು ವಿಶ್ವಾಸ ನನಗೆ. ಈ ಉಪವಾಸ ಯಾಕೆ ಮಾಡಿದ್ದೀನಿ ಅಂದರೆ, ಈಗ ಬಾಬಾ ಹೇಳಿದ್ರು ಉಪವಾಸ ಮಾಡಬಾರ್ದು ಅಂತೇಳಿ, ನಮ್ಮ ಗುರು ಓಶರಾಜೇಶ್ ಹೇಳಿದ್ರು ಉಪವಾಸ ಮಾಡಬಾರ್ದು ಅಂತೇಳಿ. ಆ ಅನ್ವೇಷಣೆ ಅವ್ರದ್ದು, ಅವರು ತಿಳ್ಕೊಂಡಿದ್ದಾರೆ ಉಪವಾಸದಲ್ಲಿ ನಿಮಗೆ ದೇವರ ಧ್ಯಾನ ಇರೋದಿಲ್ಲ ಅಂತೇಳಿ ಅವ್ರು ತಿಳ್ಕೊಂಡಿರುವಂಥ ಸತ್ಯ. ಆ ಸತ್ಯ ನಾನು ತಿಳ್ಕೊಬೇಕಲ್ಲ, ನನಗೂ ಧ್ಯಾನ ಇರುತ್ತೋ ಇಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಈ ಒಂದು ಸಾಧನೆ ಮಾಡಿದ್ದೇನೆ. ನನಗೆ ಗೊತ್ತಾಗಿ ಉಪವಾಸದಲ್ಲಿಯೂ ನನ್ನ ಧ್ಯಾನ ಎಲ್ಲ ಆ ಹೊಟ್ಟೆ ಮೇಲೆ, ಆ ಹೊಟ್ಟೆ ಒಳಗಡೆ ಆ ಭಗವಂತನ ಕುಂದಿಸ್ಕೊಂಡಿದ್ದೆ. ಬಾಬಾ ನೀನೇ ಅಲ್ಲಿ ಹೊಟ್ಟೆಯಲ್ಲಿದ್ದೀನಿ, ನನಗೆ ಹೆಂಗೆ ಆಸವಾಗುತ್ತೆ ಅಂತ. ಯಾಕಂದ್ರೆ ಈ ಸತ್ಯ ನಾನು ತಿಳ್ಕೊಳ್ಳೋವರಿಗೆ ನನಗೆ ಗೊತ್ತಾಗೋದಿಲ್ಲ. ಅವ್ರು ಹೇಳಿದ ಸತ್ಯ ಅಂದ್ರೆ, ಸ್ವಾಮಿ ವಿವೇಕಾನಂದರು ಯಾವಾಗಲೂ ರಾಮಕೃಷ್ಣ ಪರಮಹಂಸರು ಯಾವತ್ತಿಗೂ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು, ನನಗೆ ಇಂಥ ಶಿಷ್ಯ ಕಳಿಸು, ನಾನು ಏನೇ ಹೇಳಿದ್ರು ಅದಕ್ಕೆ ಪ್ರಶ್ನೆ ಮಾಡಬೇಕು, ನಾನು ಏನು ಹೇಳಿದ್ರು ಅದಕ್ಕೆ ಪ್ರಶ್ನೆ ಮಾಡಬೇಕು ಅಂತ ಒಬ್ಬ ಶಿಷ್ಯನ ನನ್ನ ಕೆಲಸ ಅಂತ ಹೇಳಿದ್ರು. ಸ್ವಾಮಿ ವಿವೇಕಾನಂದರು ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡ್ತಾ ಇದ್ರು. ಇದೇನು ದೇವರು ಎಲ್ಲಿದೆ ಎಲ್ಲದೂ ಪ್ರಶ್ನೆ ಮಾಡೋರು ಅಂಥವರು. ಬಾಬಾನು ನನ್ನಂಥವನ್ನ ಒಬ್ಬನ ಆಯ್ಕೆ ಮಾಡ್ಕೊತಿದ್ದಾನೆ ಅಂತ ನನಗೆ ಅನಿಸಿದ್ರು. ಯಾಕಂದರೆ ನಾನು ಪ್ರತಿಯೊಂದು ಪ್ರಶ್ನೆ ಮಾಡಿ ನಾವು ತಿಳ್ಕೊಂಡು ಜ್ಞಾನದಿಂದಲೇ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಸಂದೇಶದಿಂದ ಈ ಒಂದು ಸಾಧನೆಗಳು ಭಗವಂತನ ಕೃಪೆಯಿಂದ ಆಗಿದೆ. ಈ ಸಂದರ್ಭದಲ್ಲಿ ವಿವಿಧ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ, ನೃತ್ಯ, ವಿಶೇಷವಾಗಿ ಮಂಗಳಾರತಿ, ಮಹಾಪ್ರಸಾದ, ಧನ್ವಂತರಿ ಹೋಮ ಜರುಗಿದವು. ಮಂದಿರದ ವ್ಯವಸ್ಥಾಪಕರಾದ ಶ್ರೀಮತಿ ಕವಿತಾ, ಸಾಯಿ ಕಿರಣ್ ಆದೋನಿ, ಗುರೂಜಿ ಪ್ರತಾಪ್ ರೆಡ್ಡಿ, ಶೋಭಾ ಪಾಟೀಲ್, ಪಂಡಿತ್ ಶ್ರೀನಿವಾಸ್ ಆಶಾಪುರ್, ಚಿದಾನಂದ ನುಲಿ, ಸುಭಾಷಿಣಿ, ಅಶ್ವಿನಿ, ಸುರೇಶ್ ಸಿಂಗ್, ಯೋಗೇಶ್ ಹಾಗೂ ಸಾಯಿ ಮಂದಿರದ ಸದ್ಭಕ್ತರು ಉಪಸ್ಥಿತರಿದ್ದರು. ಮಂಗಳಾರತಿ ನಂತರ ಸಕಲ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರೆದವು.
ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀರಾಮನವಮಿ ಸಂಭ್ರಮ. ನಗರದ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಅನ್ನಸಂತರ್ಪಣೆ. ಗೋವುಗಳ ರಕ್ಷಣೆಗೆ ಆಗ್ರಹಿಸಿ ಶಿವಸೇನೆ ಯುವ ಸೇನೆಯಿಂದ ಪ್ರತಿಭಟನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪ್ರಗತಿ ಸಭೆ. ಬಾಲ್ಯ ವಿವಾಹ, ಬಾಲಕಾರ್ಮಿಕತೆ ತಡೆಯಲು ಎಲ್ಲರೂ ತೊಡಗಿಸಿಕೊಳ್ಳಿ. ಡಿಸಿ ನಿತೇಶ್. ಮಾನವ ಹಕ್ಕುಗಳ ಆಯೋಗದಿಂದ 32 ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಮತ್ತು ಗುರೂಜಿಯ 41 ದಿನಗಳ ಮಹಾಪವಿತ್ರ ಉಪವಾಸ ವ್ರತ ಸಮಾಪ್ತಿ. ಭಕ್ತರಿಗೆ ಸಂತಸ, ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ವಾರ್ತೆಗಳನ್ನು ಪ್ರಯತ್ನಿಸಿದವರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products, ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.